ಹರೇ ಶ್ರೀನಿವಾಸ. ನಿಮ್ಗೆಲ್ರಿಗೂ ನೀವು ಅಂದ್ಕೊಂಡಿರ್ತೀರ ಯಾಕೆ ರಮಾದೇವಿಯವರು ವಿಡಿಯೋ ಹಾಕ್ತಿಲ್ಲ ಅಂತ ನೀವೆಲ್ಲ ಕಾಯ್ಕೊಂಡಿರ್ತೀರ. ಆದರೆ ಅದಕ್ಕೆ ಕೆಲವು ಕಾರಣ ಇದೆ. ಅದಕ್ಕೋಸ್ಕರ ಈ ವಿಡಿಯೋನ ನಾನು ಮಾಡ್ತಾಯಿದ್ದೀನಿ. ಸುಮಾರು ತಿಂಗಳುಗಳೇ ಆಯಿತು ಅಂತ ಅನ್ಕೋತೀನಿ ವಿಡಿಯೋ ಮಾಡಿ. ನಾನು ಯಾಕೆ ಅಂತಂದರೆ ಒಂದು ದುಃಖದ ವಿಚಾರ ನಾನು ಹೇಳೋಕ್ಕೋಸ್ಕರ ಬಂದಿದ್ದೀನಿ. ಏನು ಅಂತಂದರೆ ನಿಮಗೆಲ್ಲ ಗೊತ್ತಿರ್ಬೋದು, ನಮ್ಮ ಮಾವನವ್ರದ್ದು ಹರಿಪಾದ ಸೇರಿದ್ರು, ವರ್ಷ ಆಯಿತು. ಅವರ ವರ್ಷ ಆಗಿ 3 ತಿಂಗಳಿಗೆ ನಮ್ಮ ಅತ್ತೆಯವರು ಹುಷಾರು ತಪ್ಪಿದ್ರು. ಅವ್ರನ್ನ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಆಗಿದ್ದಕ್ಕೆ ನಾವು ಒಂದು ದೊಡ್ಡ ಹಾಸ್ಪಿಟ್ಲಿಗೆ ತೋರಿಸಿ ಇದ್ದಕ್ಕಿದ್ದಂಗೆ ಅವ್ರಿಗೆ ಲಂಗ್ಸಲ್ಲಿ ನೀರು ಸೇರ್ಕೊಂಡ್ಬಿಟ್ಟಿತ್ತು. ಅದರಿಂದ ಬನ್ನರ್ಘಟ್ಟ ರೋಡಲ್ಲಿ ಫೋರ್ಟಿಸ್ ಆಸ್ಪತ್ರೆ ಅಂತ ಇದೆ, ಅಲ್ಲಿಗೆ ಸೇರಿಸಿದ ತಕ್ಷಣ ಅವರು ಇಮಿಡಿಯೇಟಾಗಿ ಐಸಿಯುಲಿ ಅವ್ರನ್ನ ಚಿಕಿತ್ಸೆ ಕೊಡಿಸಿ ಒಂದು ಸುಮಾರು 24 ದಿನ ಅವರು ಐಸಿಯುಲಿ ಚಿಕಿತ್ಸೆಯಲ್ಲಿ ತೊಗೊಳ್ತಾಯಿದ್ರು. ಆಮೇಲೆ ಮಧ್ಯದಲ್ಲಿ ಒಂದು 2 ದಿವಸ ವಾರ್ಡ್ಗೆ ಹಾಕಿದ್ರು. ಮತ್ತು ಲಂಗ್ಸಲ್ಲಿ ನೀರು ಸೇರ್ಕೊಂಡಿದೆ ಅಂತ ಡಾಕ್ಟ್ರುಗಳು ಹೇಳಿ ಸ್ವಲ್ಪ ಚಿಕಿತ್ಸೆಗಳೆಲ್ಲ ಕೊಡ್ತಾಯಿದ್ರು. ನಮಗೆ ತುಂಬಾ ಭರವಸೆನೇ ಇರಲಿಲ್ಲ ಅವರು ವಾಪಸ್ ಬರ್ತಾರೆ ಅಂತ. ಏಕೆಂದರೆ ಅಷ್ಟರ ಮಟ್ಟಿಗೆ ಪಾಪ ಅವ್ರಿಗೆ ಆರೋಗ್ಯದಲ್ಲಿ ಏರುಪೇರು ಆಗಿತ್ತು. ಆದರೆ ಭಗವಂತನ ದಯೆ, ಅವರು ತುಂಬ ದೈವ ಭಕ್ತರು. ನೋಡಿದ್ರೆ ಕೃಷ್ಣನ ದಯೆಯಿಂದ 24 ದಿವಸ ಐಸಿಯುಲಿದ್ದು ಸಾವಿನ ಜೊತೆ ಹೋರಾಡಿ ಮತ್ತೆ ಭಗವಂತ ನಿನಗೆ ಜೀವದಾನ ಮಾಡ್ತಾಯಿದ್ದೀನಿ, ನೀನು ಚೆನ್ನಾಗಿ ಸಾಧನೆ ಮಾಡ್ಕೊ ಅಂತ ಹೇಳಿ ಅವ್ರನ್ನ ಮತ್ತೆ ವಾಪಸ್ ಕರೆಸಿದ್ರು. ಆವಾಗ ಮನೆಗೆ ಕರ್ಕೊಂಬಂದು ಒಂದು ಕೆಲವು ಆಯಿತು, ಸ್ವಲ್ಪ ದಿನ ಆಯಿತು. ಆಮೇಲೆ ಮತ್ತೆ ಸ್ವಲ್ಪ ಅವ್ರಿಗೆ ಹುಷಾರು ತಪ್ಪಿತು. ನೋಡಿದ್ರೆ ಅವ್ರಿಗೆ ಹುಷಾರು ತಪ್ಪಿದ್ದು ಏನು ಅಂತಂದರೆ, ನಮ್ಮ ರಾಯರು ಅವತಾರ ಮಾಡಿದ ದಿವಸ ಅವ್ರು ಮಧ್ಯಾಹ್ನ ಅವರು ಹರಿಪಾದ ಸೇರಿದ್ರು. ಅವರು ಹಿಂದಿನ ದಿವಸನೂ ಅಷ್ಟೇ ಸ್ವಲ್ಪ ನನಗೇನೋ ಒಂದು ಎದೆ ನೋವಾಗ್ತಾಯಿದೆ ಅಂತಂದ್ಬಿಟ್ಟು ಹೇಳ್ತಾನೆ ಇದ್ದರು. ನಾವು ಆ ಟೈಮ್ಗೆ ಏನು ಮಾಡಬೇಕು, ಭಗವಂತನ ದಯೆಯಿಂದ ನಮ್ಮ ಮನೆಯವರು ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಅದೆಲ್ಲ ಅವ್ರು ನೋಡ್ಕೊಳ್ಳೋದಕ್ಕೆ ಬುದ್ಧಿ ಕೊಟ್ಟಿದ್ದು ಭಗವಂತನೇ. ಅವರೂ ಕೂಡ ಮಾಡಿಸ್ಕೊಂಡಿದ್ದಾರೆ, ಇವರು ಮಾಡಿದ್ದಾರೆ. ಅದೆಲ್ಲ ಒಬ್ರಿಗೊಬ್ಬರಿಗೆ ದೇವರ ಆಶೀರ್ವಾದ. ನೋಡಿದ್ರೆ ರಾಯರು ಅವತಾರ ಮಾಡಿದ ದಿವಸ ಅದು ಯಾವತ್ತು ಅಂತ ನೀವೇ ಲೆಕ್ಕ ಹಾಕೋಬೋದು. ಅವತ್ತು ಮಧ್ಯಾಹ್ನ ಅವರು 4 ಗಂಟೆಗೆ ಹರಿಪಾದ ಸೇರಿದ್ರು. ಒಂದು ತುತ್ತು ಉಪ್ಪು ತುಪ್ಪನ ತಿಂದರು, ಆಮೇಲೆ ಸಾರನ್ನ ತಿನ್ಸಿದ್ರು, ಆಮೇಲೆ ಸ್ವಲ್ಪ ಮೊಸರನ್ನ ತಿನ್ಸಿದ್ರು, ಎಲ್ಲ ಒಂದು ಚೂರು. ಆಮೇಲೆ ಇನ್ನೂ ಒಂದು ಹೇಳಬೇಕು ಅಂದರೆ, ಬೆಳಗ್ಗೆ ನಮ್ಮ ಮನೆಯವರು ಒಂದು ದಿನನಾದರೂ ಕೂಡ ದೇವ್ರ ಪೂಜೆ ತಪ್ಪಿಸ್ಲಿಲ್ಲ. ಹಾಗೆ ಅವ್ರ ತಾಯಿನ ಮಲಗಿಸ್ಕೊಂಡು ಮಂಚದ ಮೇಲೆ ಪಕ್ಕದಲ್ಲೇ ಅವ್ರು ಏನೇನು ಮಾಡಬೇಕು ಆಹ್ನಿಕ ಅದೆಲ್ಲನೂ ಕೂಡ ಮಾಡಿ ದೇವ್ರ ಪೂಜೆ ಮಾಡಿ ಅವ್ರಿಗೆ ಎದ್ದು ಮಂಗಳಾರತಿ ಕೊಟ್ಟು ಅವ್ರಿಗೆ ತೀರ್ಥ ಕೊಟ್ಟು ಅವ್ರಿಗೆ ಕೂತ್ಕೊಳ್ಳಿ ಅಮ್ಮ ಅಂತ ಹೇಳ್ತಾಯಿದ್ರು. ಎದ್ದು ಕೂತ್ಕೊಳ್ತಿದ್ರು, ತೀರ್ಥ ಕೊಟ್ಟು ಮತ್ತು ಅವ್ರಿಗೆಲ್ಲನೂ ನಾನು ಅಡುಗೆ ಮಾಡ್ತಾಯಿದ್ದೆ. ಅವ್ರಿಗೆ ಎಲ್ಲ ಚೂರು ಊಟ ಮಾಡಿಸಿದ್ದಾರೆ ಮಧ್ಯಾಹ್ನ. ಸರಿ, ಅವ್ರಿಗೆ ಮಾತ್ರೆ ಕೊಟ್ಟು ಸ್ವಲ್ಪ ಅವತ್ತು ಜಾಸ್ತಿ ನೀರು ಬೇಕು ಅಂದರು, ನೀರು ಕೂಡ ಕುಡಿಸಿದ್ದಾರೆ. ಅವತ್ತಿನ ದಿವಸ ಎಲ್ಲನೂ ಕೂಡ ಪೂಜೆ ಪುನಸ್ಕಾರ ಕಣ್ಣಿಂದ ನೋಡಿ ಅವತ್ತು ಆರಾಮಾಗಿ ಮಲ್ಕೊಂಡಿದ್ದಾರೆ. ಸರಿ, ಊಟ ಮಾಡಿಕೊಂಡು ಒಂದು 10 ನಿಮಿಷ ಊಟ ಮಾಡಿಕೊಂಡು ಬರೋಷ್ಟು ಊಟ ಮಾಡ್ತಾಯಿದ್ದಾರೆ. ಹಾಗೆಯೇ ದೇವ್ರ ಸ್ಮರಣೆ ಮಾಡಿಕೊಂಡು ಅವ್ರಿಗೆ ಮುಖ್ಯ ಪ್ರಾಣದೇವರು ಹೊರಗೆ ಬಂದರು. ನಾನು ಇದರಿಂದ ಏನು ಹೇಳ್ತೀನಿ ಅಂತಂದರೆ, ನಿಮಗೆ ನನಗೇನು ಮಾತಾಡಬೇಕು ಅಂತ ಗೊತ್ತಿಲ್ಲ. ಅವರು ನಾನು ಮತ್ತೆ ಇನ್ನೊಂದೇನಂದರೆ, ನಮ್ಮ ಅತ್ತೆಯವ್ರನ್ನ ನಾನು ಹೊಗಳ್ತಾ ಇದ್ದೀನಿ ಅಂತ ಖಂಡಿತ ಯಾರು ಅಂದ್ಕೋಬೇಡಿ. ನಾನು ಹೊಗಳೋದಕ್ಕೂ ಕಾರಣ ಅಲ್ಲ, ಅವ್ರು ಹೊಗಳಿಸೋಕ್ಕೂ ಕಾರಣ ಅಲ್ಲ. ಏನು ಅಂತಂದರೆ, ಪುರಾಣಗಳಲ್ಲಿ ಹೇಳ್ತಾರೆ, ಹೊಗಳೋದು ಒಂದು ನಾವು ಏನು ಮಾಡ್ತಾರೆ ಆತ್ಮಹತ್ಯೆ ಮಾಡ್ಕೊಂಡಂಗೆ ಅಂತ. ನಾನು ಹೊಗಳ್ತಿಲ್ಲ, ನಿಜ ಜೀವನದಲ್ಲಿ ಏನು ಅನುಭವ ಆಯಿತು, ಏನು ನಡೀತು ಅಂತ ನಾನು ಹೇಳ್ತಾ ಇದ್ದೀನಿ. ನಮ್ಮ ಅತ್ತೆಯವರು ಹೇಗೆ ದುಡ್ಡು ಬರುತ್ತೆ ಹಾಗೆ ಡಬ್ಬಲ್ಲು ಯಥೇಚ್ಛವಾಗಿ ದಾನ ಧರ್ಮ ಮಾಡ್ತಾಯಿದ್ರು. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ದಾನ ಧರ್ಮ ಮಾಡೋದ್ರಿಂದ ಏನು ಕೊನೆಗಾಯಿತು ಅಂತ ನಾನು ಹೇಳ್ತಾ ಇದ್ದೀನಿ. ಅವರು ಯಾವಾಗಲೂ ಸ್ವಾಮಿಗಳನ್ನ ಕರೆಸೋರು, ಭಿಕ್ಷಾ ಮಾಡೋರು. ಒಂದು ಆರಾಧನೆ ಅಂತಂದರೆ ಅಲಂಕಾರ ಬ್ರಾಹ್ಮಣರಿಗೆ ಅಷ್ಟು ದುಡ್ಡು ನಾನೇ ನೋಡ್ಕೋತೀನಿ. ಆ ಬ್ರಾಹ್ಮಣರಿಗೆಲ್ಲ ಊಟ ಗೀಟ ಏನೇನು ಬೇಕೋ ಮತ್ತು ಅವ್ರಿಗೆಲ್ಲ ದಾನ ಧರ್ಮ ಕೊಡೋದು ಎಲ್ಲ ನಾನು ನೋಡ್ಕೋತೀನಿ. ಈ ಥರ ಒಂದು ಪೂಜೆ ಪುನಸ್ಕಾರ, ಒಂದು ಪಾಠ ಪ್ರವಚನ, ಪಂಡಿತರನ್ನ ಕರೆಸೋದು, ಪಾದ ತೊಳೆಯೋದು, ಸ್ವಾಮಿಗಳನ್ನ ಕರೆಸೋದು, ಪಾದ ತೊಳೆಯೋದು, ಇದೇನು ಅಂದರೆ ಬರೀ ಅವ್ರಿಗೆ ಪೆನ್ಷನ್ ಬಂದಿರೋದೆಲ್ಲ ದುಡ್ಡೆಲ್ಲನೂ ಆರಾಧನೆ ಮಾಡ್ತಿದ್ರು, ಸ್ವಾಮಿಗಳು ಭಿಕ್ಷಾ ಮಾಡ್ತಿದ್ರು, ದಾನ ಧರ್ಮ ಮಾಡ್ತಿದ್ರು. ಹಾಗೆ ತನಗೂ ಸ್ವಲ್ಪ ಏನು ಬೇಕೋ ಮಾಡೋರು, ಆದರೆ ಹೆಚ್ಚು ದಾನ ಧರ್ಮ ಮಾಡ್ತಾಯಿದ್ರು. ಇದನ್ನು ನಾನು ಅಂಡರ್ಲೈನ್ ಮಾಡಿ ಹೇಳ್ತಾ ಇದ್ದೀನಿ. ಪ್ರತಿಯೊಬ್ಬರು ಜೀವನದಲ್ಲೂ ಕೂಡ
ತಮಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ದಾನ ಧರ್ಮಕ್ಕೆ ಹೆಚ್ಚು ಮಹತ್ವ ಕೊಡಬೇಕು. ದಾನ ಧರ್ಮ ಕೊಟ್ಟರೆ ಏನಾಗುತ್ತೆ ಗೊತ್ತಾ? ನಾನೇ ಕಣ್ಣಿಂದ ನೋಡಿದ್ದು 4 ಗಂಟೆಗೆ ಅವರು ಮಧ್ಯಾಹ್ನ 4 ಗಂಟೆಗೆ ರಾಯರ ಅವತಾರ ಮಾಡಿದ ದಿನ, ಒಳ್ಳೆ ಗುರುವಾರ, ಒಳ್ಳೆ ನಕ್ಷತ್ರ, ಒಳ್ಳೆ ದಿನ ನೋಡಿದ್ರೆ ಅವರು ಹರಿಪಾದ ಸೇರಿದ್ರು. 2.5 ಗಂಟೆಲಿ ಅವ್ರದ್ದೆಲ್ಲ ಕಾರ್ಯ ಮುಗೀತು. ನಂಬ್ತೀರಾ ನೀವು? 3.5 ಗಂಟೆಲಿ ಮುಗಿಸ್ಬೇಕು ಅಂತ ಹೇಳ್ತಾರೆ. ಅವ್ರದ್ದು ವಿಚಾರಣೆನೇ ಇಲ್ಲ. ಆಂಬುಲೆನ್ಸ್ ರೆಡಿಯಾಗಿದೆ, ಆಚಾರ್ಯರು ರೆಡಿಯಾಗಿದ್ದಾರೆ. ಒಂದು 5-10 ನಿಮಿಷದಲ್ಲಿ ಡಾಕ್ಟರ್ ಸರ್ಟಿಫಿಕೇಟ್ ಬಂತು. ಎಲ್ಲ ಎಷ್ಟು ಜನ ಇದ್ರು ಎಲ್ಲರೂ ಕೂಡ ಭಗವದ್ ಭಕ್ತರು, ಶಾಸ್ತ್ರ ಸಂಪ್ರದಾಯನ ಆಚರಣೆ ಮಾಡ್ಕೊಂಡು ಬಂದಿರೋರು. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಅತ್ತೆದು ವಿಚಾರಣೆನೇ ಇಲ್ಲ. ನೆರಳಿಲ್ಲ, ಹೊಳ್ಳಿಲ್ಲ, ಸ್ವಲ್ಪ ಏನೋ ಎದೆ ನೋವ್ತಾ ಇದೆ ಅಂದ್ರೆ ಅಷ್ಟೇ, ಅದು ಕೊನೆಗಾಲಕ್ಕೆ ಇರುತ್ತಲ್ವ. ಆದರೆ ಯಾವುದೇ ರೀತಿ ಕಷ್ಟಪಡಲಿಲ್ಲ. ದೇವ್ರ ಸ್ಮರಣೆ ಮಾಡ್ತಿದ್ರೆ ಏನೋ ನಮಗಂತೂ ಗೊತ್ತಿಲ್ಲ. ಒಟ್ಟಲ್ಲಿ ಯಾವಾಗಲೂ ಅವರು ಮಧ್ವನಾಮ ಹೇಳೋರು. ನಾನು ಅವ್ರನ್ನ ಆಂಬುಲೆನ್ಸಲ್ಲಿ ಕರ್ಕೊಂಡು ಹೋಗ್ತಾ ಇರ್ಬೇಕಾರೆ ಅವ್ರದ್ದು ನಾನು ಚೂರು ವಿಡಿಯೋ ಮಾಡಿದ್ದೀನಿ ಗೊತ್ತಾ? ಮಧ್ವನಾಮ ಹೇಳ್ತಿರೋರು ಯಾವಾಗಲೂ. ಹನುಮ ಭೀಮ ಮಧ್ವಾವತಾರದ್ದು ಹೇಳ್ಕೊಳ್ತಾನೆ ಇರೋರು ಯಾವಾಗಲೂ. ಜೈ ಭೀಮಸೇನ ಮಾತು ಜನ್ಮ ಕೊಟ್ಟಿದ್ಯಾ ನನಗೆ, ಅದನ್ನು ನಾನು ಸಾಧನೆ ಮಾಡ್ಕೋಬೇಕು, ಉಳಿಸ್ಕೋಬೇಕು ಅಂತ ಹೇಳಿ ಖಂಡಿತವಾಗ್ಲೂ ಉಳಿಸ್ಕೊಂಬಿಟ್ರು. ಯಾಕೆಂದರೆ 2.5 ಗಂಟೆಲೆ ಅವ್ರ ಪ್ರಾಣ ಹೊಟ್ಟೋಯ್ತು ಅಂದರೆ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು ಹೇಳ, ಅವ್ರ ವೈಕುಂಠ ದಿವಸ ವ್ಯಾಸರಾಜರ ಪೂರ್ವಾರಾಧನೆ. ನಂಬ್ತೀರಾ ನೀವು? ನೋಡಿ, ಅವ್ರು ಏನೇನು ಆಗಬೇಕೋ ಬದುಕಿರುವಾಗ ಅದು ಅವರು ವೈಕುಂಠ ಆಗ್ತಾ ಇದೆ. ನೋಡಿದ್ರೆ ನಮ್ಮ ಭುವನಗಿರಿ ಮಠದಲ್ಲಿ ಸುವಿದ್ಯನ್ ತೀರ್ಥರು ನಾನು ಇಲ್ಲೇನೆ ಪೂಜೆ ಮಾಡ್ತೀನಿ ಅಂದ್ಬಿಟ್ಟು, ಎಂಥ ಮಹಿಮರು ಸ್ವಾಮಿಗಳು ಮತ್ತು ನಮ್ಮ ಅತ್ತೆಯವರು ಎಷ್ಟು ಪುಣ್ಯಾತ್ಮರು. ನಮ್ಮ ಯಜಮಾನರು ನಮ್ಮ ತಾಯಿ ಹೆಸರಲ್ಲೇ ಭಿಕ್ಷಾ ಆಗ್ಬೋದು ಸ್ವಾಮಿಗಳಂದ ತಕ್ಷಣ ಸಂತೋಷದಿಂದ ಭಿಕ್ಷಾ ಸ್ವೀಕಾರ ಮಾಡಿ ಪೂಜೆ ಮಾಡಿ ನಮ್ಮ ಅತ್ತೆಯವ್ರಿಗೆ ಆಶೀರ್ವಾದ ಮಾಡಿ, ಎಷ್ಟು ಒಳ್ಳೆಯ ದಿನ ವ್ಯಾಸರಾಜರದು ಪೂರ್ವ ದಿನದಲ್ಲಿ ಅವ್ರದ್ದು ವೈಕುಂಠ ಆಗಿದೆ, ಪೂರ್ವಾರಾಧನೆಯ ಅದರಲ್ಲಿ ವೈಕುಂಠ ಆಗಿದೆ ಅಂತ ಹೇಳಿ ಎಷ್ಟು ಅವರು ಆಶೀರ್ವಾದ ಮಾಡಿ, ಮತ್ತು ರಥೋತ್ಸವ ಆಯಿತು. ಎಲ್ಲ ಭಜನಾ ಮಂಡಳಿಗಳೆಲ್ಲ ಬಂದು ಭಜನೆ ಆಯಿತು. ನೋಡಿ, ಅವ್ರು ಹೋದಾಗಲೂ ಕೂಡ ಎಷ್ಟು ಚೆನ್ನಾಗಿ ಒಳ್ಳೆ ಆರಾಧನೆ ಥರ ಆಗೋಯ್ತು. ಆರಾಧನೆನೇ ವ್ಯಾಸರಾಜರ ಆರಾಧನೆ, ವಾದಿರಾಜರ ಆರಾಧನೆ ದಿವಸನೇ ಇದೆಲ್ಲನೂ ಕೂಡ ಒಂದ್ರ ತಪ್ಪ ನಡೀತು. ಆದರೆ ಇದಕ್ಕೆಲ್ಲ ಏನು ಮೂಲ ಕಾರಣ ಅಂದರೆ ಅವರು ದಾನ ಧರ್ಮ ಮಾಡಿದ್ದೆ. ಅದರಿಂದ ನಾನು ಏನು ಹೇಳ್ತೀನಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಕೃಷ್ಣಾರ್ಪಣ ಅಂತ ಅಂದ್ಬಿಟ್ಟು ಮನಸ್ಸು ಬಂದ ತಕ್ಷಣ ದಾನ ಧರ್ಮ ಮಾಡಿಬಿಡಿ. ಏಕೆಂದರೆ 3.5 ಗಂಟೆ ಒಳಗಡೆಗೆ ನಮ್ಮದು ವಿಚಾರಣೆ ಇರಬಾರ್ದು. ಅಷ್ಟರಲ್ಲೇ ಆಗ್ಬಿಟ್ರೆ ನಾವು ತುಂಬ ಪುಣ್ಯವಂತರು. ನಿಜವಾಗ್ಲೂ ನಾನು ಅವ್ರ ಸೊಸೆಯಾಗಿ ಹೇಳ್ತಾ ಇದ್ದೀನಿ, ಅವ್ರಿಗೆ ಏನು ಮಾಡಿದ್ದೀನೋ ಬಿಟ್ಟಿದ್ದೀನೋ, ಏನು ಮಾಡಿದ್ರು ಕೂಡ ಕಡಿಮೆನೇ, ಗೊತ್ತಾಯ್ತಾ? ಆದರೆ ನಮ್ಮ ಮನೆಯವರು ತುಂಬಾ ಮಾಡಿದ್ದಾರೆ. ಆದರೂ ಅವರು ನಮ್ಮ ಅತ್ತೆ ಮಾವ ಆಶೀರ್ವಾದ ನನಗೆ ಎಷ್ಟು ಸಾಧ್ಯನೋ ಅಷ್ಟು ಪ್ರಾಮಾಣಿಕವಾಗಿ ಮಾಡಿದ್ದೀನಿ. ಅದರಲ್ಲೂ ಕೂಡ ನಾನು ಸ್ವಲ್ಪ ವಿಡಿಯೋ ಮಾಡೋಣ ಅಂತೇಳಿ ತೀರ್ಥಕ್ಷೇತ್ರಗಳೆಲ್ಲ ಹೋಗ್ತಾ ಇದ್ದೆ. ಅಲ್ಲಿ ಹೋಗಿ ಕೂಡ ನಾನು ಶಿವರಾತ್ರಿ ದಿವಸ ನಿಮಗೆ ಲಾಸ್ಟ್ ವಿಡಿಯೋ ಮಾಡಿದ್ದು. ಅಲ್ಲಿ ವಿಷ್ಣು ತೀರ್ಥರ ಆರಾಧನೆಗೆ ನಾನು ಹೋಗಿದ್ದೆ. ವಿಡಿಯೋ ಮಾಡಿಬಿಟ್ಟು ನಿಮಗೆ ನಾನು ವಿಷ್ಣು ತೀರ್ಥರ ಅವ್ರ ಮುಂದೆ ನಮ್ಮ ಅತ್ತೆಗೆ ಒಳ್ಳೆಯದಾಗಲಿ, ಅವ್ರಿಗೆ ಆರೋಗ್ಯ ಬರಲಿ, ಅವ್ರು ಹೆಚ್ಚು ಸಾಧನೆ ಮಾಡ್ಕೊಳ್ಳೋ ಬುದ್ಧಿ ಬರಲಿ ಅಂತ ನಾನು ವಿಷ್ಣು ತೀರ್ಥರು ಎಂಥ ರುದ್ರಾಂಶ ಸಂಭೂತರು ಅಂತ ಗೊತ್ತು. ಅಲ್ಲಿ ಅದೇನು ಕೇಳಿದ್ದೀನೋ ಬಿಟ್ಟಿದ್ದೀನೋ, ಇಲ್ಲಿ ನಮ್ಮ ಅತ್ತೆಯವ್ರಿಗೆ ಅವರು ಬದುಕಿರುವಾಗ್ಲೂ ಅವರು ಮತ್ತು ಹರಿಪಾದ ಸೇರಿಕೊಂಡಾಗಲೂ ಕೂಡ ಪ್ರತಿಯೊಂದು ಕಾರ್ಯನೂ ಕೂಡ ತುಂಬ ಚೆನ್ನಾಗಾಯಿತು. ಮತ್ತು ಅವರು ವೈಕುಂಠದಲ್ಲಿ ಎಲ್ಲ ಶಾಸ್ತ್ರ ಓದಿರೋರು ಪ್ರತಿಯೊಬ್ಬರು, ಅಂದರೆ ಮಾಮೂಲಿ ಮನುಷ್ಯರಲ್ಲ, ಇವಾಗ ಬ್ರಾಹ್ಮಣರು ಅಂತಿಲ್ಲ, ಎಲ್ಲ ನಮ್ಮ ಶ್ರೀಮದ್ ನ್ಯಾಯಸುಧಾ ಶಾಸ್ತ್ರನ ಓದಿರೋರು ಎಲ್ಲ ಆಚಾರಗಳು ಬಂದು ಎಷ್ಟು ಚೆನ್ನಾಗಿ ನಾನು ಕೇಳಿ ಭಗವಂತ ಎಷ್ಟು ಕೊಟ್ಟಿದ್ದಾನೆ ಅಷ್ಟು ದಾನ ಧರ್ಮ ಭಗವಂತ ಮಾಡಿಸ್ತಾ ಅವರೆಲ್ಲನೂ ಕೂಡ ಒಳ್ಳೆ ಆಶೀರ್ವಾದ ಮಾಡಿದ್ದಾರೆ. ಒಟ್ಟಿನಲ್ಲಿ ನಮ್ಮ ಅತ್ತೆಯವರಿಗೆ ಒಳ್ಳೆ ಸದ್ಗತಿ ಆಗಿದೆ ಅಂತ ತುಂಬ ಸಂತೋಷ ಆಗುತ್ತೆ ನನಗೆ. ಮತ್ತು ಇದ್ರ ಮಧ್ಯದಲ್ಲಿ ಸೂತಕದಲ್ಲಿ ಗರುಡ ಪುರಾಣ ಹೇಳಿಸಿದ್ವಿ. ಆಮೇಲೆ ಶುಭ ದಿವಸ ರುಕ್ಮಿಣಿ ಶಿವಜಿಯ ಅಂದರೆ ಶ್ರೀನಿವಾಸ ಕಲ್ಯಾಣ ಹೇಳಿದ್ರು. ನಿಜವಾಗ್ಲೂ ಹೇಳ್ತೀನಿ, ನಾನೇನು ಅದ್ರದ್ದು ವಿಡಿಯೋ ಮಾಡಿಲ್ಲ, ನನ್ನ ಕಣ್ಣಲ್ಲಿ ಖಂಡಿತ ಹೇಳ್ತಾ ಇದ್ದೀನಿ. ನೋಡಿ, ಇವಾಗ ನಿಮಗೆ ಇಲ್ಲಿ ಲಕ್ಷ್ಮೀ ನರಸಿಂಹದೇವ್ರ ಫೋಟೋ ತೋರಿಸ್ತಾ ಇದ್ದೀನಿ. ಇಲ್ಲಿ ಮಧ್ಯದಲ್ಲಿ ಹೂವು ಇಟ್ಟಿರೋದು ತಕ್ಷಣ ಅವರು ಶ್ರೀ ಕೃಷ್ಣಾರ್ಪಣ ವಸ್ತು, ನಿಮ್ಮ ಅತ್ತೆಗೆ ಒಳ್ಳೆ ಸದ್ಗತಿ ಆಗಲಿ ಒಳ್ಳೆಯದಾಗಲಿ ಅಂತ ಹೇಳಿದ ತಕ್ಷಣ ಈ ಹೂವು ಕೆರಡೆ ಬಿತ್ತು. ನಾನು ವಿಡಿಯೋ ಮಾಡಬೇಕಾಗಿತ್ತು, ಆದರೆ ನಾನು ಭಕ್ತಿಯಿಂದ ಕೇಳ್ತಿದ್ದೆ, ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅದರಿಂದ ನಾನು ಮನಸ್ಪೂರ್ವಕವಾಗಿ ವಿಷಯ ಹೇಳ್ತಾ ಇದ್ದೀನಿ. ಯಾಕೆಂದರೆ ನಾವು ಏನು ಮಾಡ್ತೀವಿ ಮನಸ್ಸಿನಿಂದ, ಭಕ್ತಿಯಿಂದ, ಶ್ರದ್ಧೆಯಿಂದ, ನಂಬಿಕೆಯಿಂದ ಭಗವಂತ ನೀನು ನಮ್ಮನ್ನ ಕೈಲಿ ಮಾಡಿಸ್ತಾ ಇದೆಯಪ್ಪ, ಅವ್ರಿಗೆ ಒಳ್ಳೆಯದಾಗಲಿ ಅಂತ ಅಂದ್ಬಿಟ್ಟು ನಾವು ಹೇಳಿದ್ರೆ ಅದು ಭಗವಂತ ತಕ್ಷಣ ವರ ಕೊಡ್ತಾನೆ. ನಮ್ಮ ಅತ್ತೆಯವ್ರಿಗೆ ಒಳ್ಳೆ ಸದ್ಗತಿಯಾಗಿದೆ, ಇದರಲ್ಲಿ ಏನು ಸಂಶಯನಿಲ್ಲ. ನಾವೇ ಕಣ್ಣಿಂದ ನೋಡಿದ್ವಲ್ಲ, ಕೆಲವೆಲ್ಲ ಘಟನೆಗಳು ನಮಗೆ ಮೈಯೆಲ್ಲ ಜುಮ್ಮನ್ನತ್ತೆ. ನಾವು ಸೊಸೆ ಆದವರು ನಾವು ಹತ್ತಿರದಲ್ಲಿ ಇರ್ತೀವಿ,
ಗೊತ್ತಾಯ್ತಾ? ಅದೆಲ್ಲನೂ ಆಗೋದು ನಮಗೂ ಕೂಡ ಭಗವಂತ, ನಾವು ಕೂಡ ಹರಿಪಾದ ಸೇರಿದ ಮೇಲೆ ಎಲ್ಲ ರೀತಿಯಿಂದಲೂ ಕೂಡ ಒಳ್ಳೆಯದಾಗಲಿ, ಎಲ್ಲ ಕಾರ್ಯಗಳೆಲ್ಲ ಕೂಡ ಚೆನ್ನಾಗಿ ದಾನ ಧರ್ಮ ಕೊಳ್ಳಿ, ಒಳ್ಳೊಳ್ಳೆ ಬ್ರಾಹ್ಮಣರುಗಳು ಸಿಗಲಿ, ಮತ್ತು ನಮಗೂ ಕೂಡ 3.5 ಗಂಟೆ ಒಳಗಡೆಗೆ ಆಗಲಿ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಹರಿನಾಮ ಸ್ಮರಣೆ, ಅಂತ್ಯಕಾಲದಲ್ಲಿ ನಾರಾಯಣ ಸ್ಮರಣೆ ಮಾಡಬೇಕು. ಅದು ತುಂಬ ಒಳ್ಳೆಯದು. ಇದನ್ನು ನಾನು ಹೇಳ್ತಾ ಇದ್ದೀನಿ. ಇದು ನನಗೆ ಒಂದು ದುಃಖದ ವಿಚಾರ. ನಮ್ಮ ಅತ್ತೆಯವರಿಲ್ಲ, ನಾನು ಏನೊಂದು ಕೂಡ ನಮ್ಮ ಅತ್ತೆಯವ್ರ ಹತ್ರ ನಾನು ಶೇರ್ ಮಾಡ್ತಾ ಇದ್ದೆ. ಅವರು ಅದಕ್ಕೆ ಪ್ರತಿಯೊಂದು ಉಪಕಾರ ಮಾಡ್ತಾಯಿದ್ರು ಮತ್ತು ಉತ್ತರನೂ ಕೊಡ್ತಾಯಿದ್ರು. ಈಗ ಅವರಿಲ್ಲ ಅಂತ ಬೇಜಾರಾಗುತ್ತೆ. ಆದರೆ ನಿಜ ಹೇಳ್ತೀನಿ, ನಾನು ಒಂದು ಕಣ್ಣಲ್ಲಿ ಒಂದು ಚೂರು ನಾನು ನೀರು ಹಾಕ್ಕೊಳ್ಳಿಲ್ಲ. ಯಾಕೆ ಗೊತ್ತಾ? ನಾನು ಸುಮಾರು ಗರುಡ ಪುರಾಣ ಕೇಳಿದ್ದೀನಿ. ಅಳೋದು ತುಂಬ ಸುಲಭ, ದುಃಖ ಆಗುತ್ತೆ ಹೌದು. ಆದರೆ ನಾವು ಹತ್ರ ನಮ್ಮ ಕಣ್ಣಲ್ಲಿ ನೀರು ಬರೋದು, ಮೂಗಲ್ಲಿ ಬರೋದು ಅವರಿಗೆ ತಿನ್ನಿಸ್ತಾನಂತೆ ಯಮಧರ್ಮರಾಯ. ಅದರಿಂದ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ನಾವು ಯಾವಾಗಲೂ ಕೃಷ್ಣ ಸ್ಮರಣೆ ಮಾಡಬೇಕು. ಭಗವಂತ ಅಂತ್ಯಕಾಲದಲ್ಲಿ ನಾರಾಯಣ ಅಂತ ನೀನು ಸ್ಮರಣೆ ಕೊಡಪ್ಪ ಅಂತ ನಾವು ಕೇಳ್ಕೋಬೇಕು. ಮತ್ತು ನಾವು ಸಾಯೋದ್ರಿಂದ ಒಂದು ಯಾರಿಗೂ ತೊಂದರೆ ಆಗಬಾರ್ದು. ಒಳ್ಳೆಯ ನಕ್ಷತ್ರ, ಒಳ್ಳೆಯ ದಿನ ಎಲ್ಲ ಒಳ್ಳೆಯದಾಗಬೇಕು, ಎಲ್ಲ ಪಟ್ ಅಂತ ಬೇಗನೆ ಆಗಿಬಿಡ್ಬೇಕು. ಇದನ್ನು ನಾವು ಕೇಳ್ಕೋಬೇಕು. ಮತ್ತು ಬದುಕಿರುವಾಗ 5 ಗೋದಾನ ಮಾಡಬೇಕಂತೆ, ಹೋದ್ಮೇಲೂ ಕೂಡ ಗೋದಾನ ಮಾಡಬೇಕು ಅಂತಾರೆ. ಇದೆಲ್ಲನೂ ಕೂಡ ನನಗೇನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಒಟ್ಟಿನಲ್ಲಿ ವಿಡಿಯೋ ಯಾಕೆ ಹಾಕ್ತಿಲ್ಲ ಅನ್ನೋ ಕಾರಣಕ್ಕೆ ನಾನು ವಿಷಯ ಹೇಳ್ತಾ ಇದ್ದೀನಿ. ಇನ್ನೂ ಬೇಕಾದಷ್ಟಿದೆ. ನಮ್ಮ ಅತ್ತೆಯವರು ಹಿಂದೆ ಎಲ್ಲ ನಾನು ವಿಡಿಯೋ ಮಾಡಿದ್ದು. ಮುಂದೆ ನಿಮಗೆ ನಮ್ಮ ಅತ್ತೆಯವರು ಒಂದು 4 ವಿಡಿಯೋದಲ್ಲಿ ವಾಂಗಿಬಾತ್ ಏನು ಮಾಡೋದು, ಪಲ್ಯಗಳು ಏನು ಮಾಡೋದು, ಪುಡಿ ಕುಟ್ಟಾಕ ಪಲ್ಯ ಏನು ಮಾಡೋದು ಅಂತ ಅವ್ರ ಪಾಪ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ನಾನು ಮುಂದೆ ಹಾಕ್ತೀನಿ. ನೀವು ಕೂಡ ಅವ್ರಿಗೆ ದೊಡ್ಡವರಾದರೆ ಆಶೀರ್ವಾದ ಮಾಡಿ, ಚಿಕ್ಕವರಾದರೆ ಅವ್ರಿಗೆ ಆಶೀರ್ವಾದ ತಗೊಳ್ಳಿ, ದೊಡ್ಡವರಾದ ಆಶೀರ್ವಾದ ಮಾಡಿ ಅಂತೇಳಿ. ಮತ್ತು ಇನ್ನೂ ಪುಟ್ಟವರಾದರೆ ಅವ್ರಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿ. ಯಾಕೆ ಗೊತ್ತಾ? ಎಲ್ಲರೂ ನನ್ನ ಜೀವನದಲ್ಲಿ ಇಷ್ಟು ಮಟ್ಟಿಗೆ ಸಾವು ನಾನು ಖಂಡಿತ ನೋಡಿಲ್ಲ. ಯಾರ್ಯಾರ್ದೇನೋ ನೋಡಿದ್ದೀನಿ ಪಾಪ, 2 ದಿವಸ ಆಗಿದೆ, 3 ದಿವಸ ಆಗಿದೆ, ಏನೋ ಅವ್ರವ್ರು ಏನೇನು ಕೇಳ್ಕೊಂಬಂದಿರ್ತಾರೋ. ಒಟ್ಟಿನಲ್ಲಿ 38 ವರ್ಷ ಆಯಿತು ನಮ್ಮ ಮದುವೆ ಆಗಿ. ಅದರಲ್ಲಿ ನಮ್ಮ ಅತ್ತೆ ಮಾಡಿರೋದು ಸಾಧನೆ ಬಹಳಷ್ಟಿದೆ. ನಾನು ಕೂಡ ಭಗವಂತನ ದಯೆಯಿಂದ ನಮ್ಮ ಅತ್ತೆ ನನಗೆಲ್ಲ ಹೇಳ್ಕೊಟ್ಟಿದ್ದಾರೆ. ನಾನು ಆದಷ್ಟು ಪ್ರಯತ್ನ ಮಾಡ್ತೀನಿ. ಇನ್ನು ಮುಂದೆ ನಾನು ಎಷ್ಟು ಸಾಧ್ಯವಾದಷ್ಟು ಅಷ್ಟು ಸಾಧನೆ ಮಾಡೋಕ್ಕೆ ಭಗವಂತನಲ್ಲಿ ಬೇಡ್ಕೋತೀನಿ. ನನಗೆ ಬುದ್ಧಿ ಕೊಡಪ್ಪ, ಮನಸ್ಸು ಕೊಡು. ನಮಗೂ ಕೂಡ ಇದೇ ಥರ ನಮ್ಮ ಅತ್ತೆ ಥರ ಎಲ್ಲ ರೀತಿಯಿಂದಲೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊಳ್ತೀನಿ. ನೀವು ಕೇಳ್ಕೊಳ್ಳಿ. ಮತ್ತು ಈ ವಿಡಿಯೋ ನೋಡಿ ನೀವು ಬೇಜಾರಾಗಬೇಡಿ. ಇನ್ನು ಮೇಲಾದರೂ ಕೂಡ ದಾನದ ಬುದ್ಧಿ ನಿಮಗೆ ಬರಲಿ. ಭಗವಂತ ಮನಸ್ಸು ಕೊಡು ಅಂತೇಳಿ ಇರೋದು ಏನಿದೆ ನೀವು ಇಟ್ಕೊಂಡು ಮಿಕ್ಕಿದ ಶ್ರೀ ಕೃಷ್ಣಾರ್ಪಣಮಸ್ತು ಅಂತೇಳಿ ದಾನ ಮಾಡಿ. ನಮಗೂ ಎಲ್ಲ ರೀತಿಯಿಂದ ಒಳ್ಳೆಯದಾಗತ್ತೆ. ಇನ್ನು ಮುಂದೆ ನಾನು ಒಳ್ಳೊಳ್ಳೆ ವಿಚಾರ, ಒಳ್ಳೊಳ್ಳೆ ವಿಡಿಯೋ ಹಾಕ್ತೀನಿ. ನಾವು ನೀವು ಒಳ್ಳೆ ಸಾಧನೆ ಮಾಡೋಣ ಅಂತ ಕೇಳ್ಕೊಳ್ತಿದ್ದೀನಿ. ಹರೇ ಶ್ರೀನಿವಾಸ.